ನಾಳೆಯಿಂದ 3 ದಿನದ ದೇಶದಲ್ಲಿ ಮೊಳಗಲಿದೆ ಯುದ್ಧದ ಸೈರ್. ದೇಶದಲ್ಲಿ 3 ದಿನ ನಡೆಯಲಿದೆ ಯುದ್ಧ ಸಿದ್ಧತೆಯ ಅಣುಕು. ಮೇ 9ರವರೆಗೆ ಯುದ್ಧ ಸಿದ್ಧತೆಯ ಅಣುಕು ಕಾರ್ಯಾಚರಣೆ. ನಾಳೆಯಿಂದ 3 ದಿನದವರೆಗೆ ದೇಶದಲ್ಲಿ ಮೊಳಗಲಿದೆ ಯುದ್ಧದ ಸೈರ್. ದೇಶದಲ್ಲಿ 3 ದಿನ ನಡೆಯಲಿದೆ ಯುದ್ಧ ಸಿದ್ಧತೆಯ ಅಣುಕು. ಮೇ 9ರವರೆಗೆ ಯುದ್ಧ ಸಿದ್ಧತೆಯ ಅಣುಕು ಕಾರ್ಯಾಚರಣೆ. ದೇಶದ 244 ಜಿಲ್ಲೆಗಳಲ್ಲಿ 3 ದಿನ 5 ಹಂತದಲ್ಲಿ ಯುದ್ಧ ಸಿದ್ಧತೆ. ಯಾವೆಲ್ಲ ರಾಜ್ಯಗಳಲ್ಲಿ ನಡೆಯಲಿದೆ ಯುದ್ಧ ಸಿದ್ಧತೆಯ ಅಣುಕು? ಎಸ್, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ದೇಶ ಈಗ ಯುದ್ಧ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಪಾಕಿಸ್ತಾನವನ್ನ ಸಹಿಸಿಕೊಳ್ತಾ ಇಲ್ಲ ಭಾರತ. ಪಾಕಿಸ್ತಾನ ಕೊಡುವಂತ ಉಪದ್ರವನ್ನ ಸಹಿಸಿಕೊಳ್ಳೋಕಾಗ್ತಾ ಇಲ್ಲ. ನಾವು ಯುದ್ಧಕ್ಕೆ ಸಿದ್ಧ ಅಂತ ಪಾಕಿಸ್ತಾನದವರೇ ಎದೆಯನ್ನ ತಟ್ಟಿ ಹೇಳಬೇಕಾದ್ರೆ ನಾವು ಭಾರತದವರು ನಾವು ಕೂಡ ಹೇಳಲೇಬೇಕಲ್ವಾ? ನಾವು ಕೂಡ ಯುದ್ಧಕ್ಕೆ ಸಿದ್ಧವಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಇದೇ ಕಾರಣದಿಂದ ನಾಳೆಯಿಂದ 3 ದಿನಗಳಲ್ಲಿ ದೇಶದಲ್ಲಿ ಯುದ್ಧದ ಸೈರನ್ ಮೊಳಗಲಿದೆ. ದೇಶದ 3 ದಿನ ನಡೆಯಲಿದೆ ಈ ಒಂದು ಯುದ್ಧ ಸಿದ್ಧತೆಯ ಅಣುಕು. ಮೇ 9ರವರೆಗೆ ಯುದ್ಧ ಸಿದ್ಧತೆಯ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ದೇಶದ 244 ಜಿಲ್ಲೆಗಳಲ್ಲಿ 3 ದಿನ 5 ಹಂತದಲ್ಲಿ ಯುದ್ಧ ಸಿದ್ಧತೆ ನಡೆಯಲಿದೆ. ಹಾಗಾದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಈ ಒಂದು ಯುದ್ಧ ಸಿದ್ಧತೆಯ ಅಣುಕು ನಡೆಯಲಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ನೋಡ್ತಾ ಹೋಗೋಣ. ಭಾರತ ಪಾಕಿಸ್ತಾನ ಯುದ್ಧ ಶುರುವಾಗಿ ಹೋಯ್ತಾ? ಎಷ್ಟು ದಿನ ಯುದ್ಧ ನಡೆಯಬಾರ್ದು ಅಂತ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಕಾರಣ ಯಾಕೆಂದ್ರೆ 10-15 ವರ್ಷಗಳ ಹಿಂದೆ ಹೋಗ್ಬಿಡ್ತೀವಿ ಯುದ್ಧ ನಡೆದ್ರೆ. ಆರ್ಥಿಕ ಪರಿಸ್ಥಿತಿ ತೀರದಾಗ್ಬಿಡುತ್ತೆ ಎರಡೂ ದೇಶದ್ದು. ಆ ಒಂದೇ ದೇಶ ಈ ಒಂದೇ ದೇಶ ಅಂತ ಹೇಳ್ತಾ ಇಲ್ಲ. ಎರಡೂ ದೇಶದ ಆರ್ಥಿಕ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿಬಿಡುತ್ತೆ. ಎಷ್ಟೋ ಫ್ಯಾಮಿಲಿಗಳನ್ನ ಕಳ್ಕೊಳ್ತಾರೆ. ಯುದ್ಧ ಅನ್ನೋದು ಹಾಗೆ ಇರುತ್ತೆ. ಯುದ್ಧ ನಡೀಬಾರ್ದು ಅಂತ ಒಂದಿಷ್ಟು ಜನ ಹೇಳ್ಕೊಂಡ್ರೆ ಯುದ್ಧ ನಡಿಬೇಕು, ಪಾಕಿಸ್ತಾನ ಬಾಯಿ ಮುಚ್ಕೊಂಡಿರಬೇಕು ಅಂತಂದ್ರೆ ಯುದ್ಧ ನಡೀಲೇಬೇಕು ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರು. ಈಗ ಅದಕ್ಕೆಲ್ಲದಕ್ಕೂ ಪುಷ್ಟಿ ನೀಡುವಂತೆ ಯುದ್ಧ ಸಿದ್ಧತೆಯ ಅಣುಕು ಕಾರ್ಯಾಚರಣೆ ಶುರುವಾಗಿದೆ. ದೇಶದ 224 ಜಿಲ್ಲೆಗಳಲ್ಲಿ ಈ ಒಂದು ಯುದ್ಧ ಸಿದ್ಧತೆಯ ಅಣುಕು ನಡೆಯಲಿದೆ 3 ದಿನಗಳ ಕಾಲ. ಎಸ್, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಸಾವಿರದ 1971ರ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಇಂತಹ ಯುದ್ಧ ಸಿದ್ಧತೆ. 54 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ನಾಗರಿಕ ಸಿದ್ಧತೆ. ಪಾಕಿಸ್ತಾನದೊಂದಿಗಿನ ಯುದ್ಧ ಸಾಧ್ಯತೆ ಹಿನ್ನೆಲೆಯಲ್ಲಿ ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಪಾಕಿಸ್ತಾನದ ದಾಳಿಗೆ ಒಳಗಾಗಬಹುದಾದ ಜಿಲ್ಲೆಗಳಲ್ಲೂ ಯುದ್ಧ ಸಿದ್ಧತೆ ನಡೀತಾ ಇದೆ. 1971ರ ಯುದ್ಧ, 1965ರ ಯುದ್ಧದ ಸಂದರ್ಭದಲ್ಲಷ್ಟೇ ಇಂತಹ ಸಿದ್ಧತೆಗಳನ್ನ ಮಾಡಲಾಗಿತ್ತು. ಆದರೆ 1999ರ ಕಾರ್ಗಿಲ್ ಯುದ್ಧದ ವೇಳೆ ಇಂತಹ ಯುದ್ಧ ಸಿದ್ಧತೆ ನಡೆದಿರಲಿಲ್ಲ. ಪಾಕಿಸ್ತಾನದ ಜೊತೆಗೆ ಯುದ್ಧದ ಕಾರ್ಮೋಡ ದಟ್ಟವಾಗಿರುವ ಹೊತ್ತಿನಲ್ಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಹರಿಯಾಣದಲ್ಲಿ ಈ ಒಂದು ಅಣುಕು. ಎಸ್, ಆಗ್ಲೇ ಹೇಳ್ತಾ ಇದ್ದೆ ನಾನು, ಹಿಂದಂದು ಕಂಡು ಕೇರಳಿಯದ ಯುದ್ಧ ಸಿದ್ಧತೆ ಆಗ್ತಾ ಇದೆ. ನಾವೆಲ್ಲ ಆಗ ಹುಟ್ಟೇ ಇರಲಿಲ್ಲ. 1971ರಲ್ಲಿ ಹೆಂಗೆ ಯುದ್ಧ ಆಗಿತ್ತೋ ಅದೇ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 1971ರ ಯುದ್ಧದ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನ ಕಲಿಸ್ಲಿಕ್ಕೆ ಭಾರತ ಸಿದ್ಧತೆಯನ್ನ ನಡೆಸಿದೆ. ಪಾಕಿಸ್ತಾನದವರು ಭಯೋತ್ಪಾದಕರನ್ನ ಹೆಂಗ ಬೇಕೋ ಹಂಗ ಬೆಳೆಸಿ ತಯಾರು ಮಾಡಿ ಯಾವುದೋ ಒಂದು ದೇಶವನ್ನ ಪಾಯಿಂಟ್ ಔಟ್ ಮಾಡಿದ್ರೆ ಭಯೋತ್ಪಾದಕರು ಅಲ್ಲಿ ಹೋಗಿ ಸಾಯಿಸಿ ಬರ್ತಿದ್ರಲ್ಲ, ಅವೆಲ್ಲದಕ್ಕೂ ಕೂಡ ಇಂದು ಸ್ಟಾಪ್ ಆಗ್ತಾ ಇದೆ.
ಯುದ್ಧ ನಡೀತು ಭಾರತ ಪಾಕಿಸ್ತಾನ ಅಂತಂದ್ರೆ ಘನಘೋರ ಯುದ್ಧವಾಗುತ್ತದು. ಹಿಂದೆಂದು ಕಂಡು ಕೇಳರಿಯದಷ್ಟು ಪ್ರಭಾವ ಇರುತ್ತೆ ಭಾರತ ಪಾಕಿಸ್ತಾನ ಯುದ್ಧ ಅಂತಂದ್ರೆ. ಪಾಕಿಸ್ತಾನಕ್ಕೂ ಸಪೋರ್ಟ್ ಮಾಡುವಂತಹ ರಾಷ್ಟ್ರಗಳು ಬೇಜಾನಿದೆ. ಹಾಗೆ ಭಾರತಕ್ಕೂ ಕೂಡ ಸಪೋರ್ಟ್ ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಭಾರತ ಪಾಕಿಸ್ತಾನ ಎನ್ನುವಂತಹ ಯುದ್ಧ ಏನಾದ್ರೂ ನಡೀತು ಅಂತಂದ್ರೆ ಆ ಯುದ್ಧದ ಪರಿಣಾಮವನ್ನ ಈಗ ಊಹಿಸೋಕೆ ಸಾಧ್ಯವೇ ಇಲ್ಲ. 1971 ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 54 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಇಂತಹದೊಂದು ನಾಗರಿಕ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲರಿಗೂ ಈಗ ಯುದ್ಧ ಬೇಕು. ಜನಸಾಮಾನ್ಯರಿಗೆ ಕೂತ್ಕೊಂಡು ಈ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ ಚಾ ಕುಡ್ಕೊಂಡು, ಅವರಿಗೆಲ್ಲರಿಗೂ ಯುದ್ಧ ಬೇಕು. ಯಾಕಂದ್ರೆ ಅವರೆಲ್ಲ ನೋಡಿರಲ್ಲ. ನೋಡಿದ್ರು ಕೂಡ ತುಂಬಾ ಹಿಂದೆ ನೋಡಿರ್ತಾರೆ. 1971 ಆ ಕಾಲದಲ್ಲಿ ನೋಡಿರ್ತಾರೆ, ಆ ಕಾಲಘಟ್ಟದಲ್ಲಿ ನೋಡಿರ್ತಾರೆ. ಈಗ ಅವ್ರಿಗೆ ಯುದ್ಧ ಬೇಕಾಗಿದೆ. ಆದರೆ ನಾಗರಿಕ ಸಮಾಜ, ಬುದ್ಧಿ ಇರುವಂತಹ ಸಮಾಜ ಯುದ್ಧವನ್ನ ಅಕ್ಸೆಪ್ಟ್ ಮಾಡುತ್ತಾ? ವಿದ್ಯಾವಂತ ಸಮಾಜ ಯುದ್ಧವನ್ನ ರಿಸೀವ್ ಮಾಡಿಕೊಳ್ಳುತ್ತಾ? ಇದೇ ಪ್ರಶ್ನೆ. ಯಾಕಂದ್ರೆ ಭಾರತ ಈಗ ಆಲ್ರೆಡಿ ಮುಂದುವರಿಯುತ್ತಿರುವಂತಹ ರಾಷ್ಟ್ರ, ವರೆದಿರುವಂತಹ ರಾಷ್ಟ್ರ ಆಗಬೇಕು ಅನ್ನುವಂತಹ ಕನಸನ್ನ ಕಟ್ಟಿರುವಂತಹ ಭಾರತ ಈ ಸಮಯದಲ್ಲಿ ಏನಾದ್ರೂ ಯುದ್ಧ ಆಯ್ತು ಅಂತಂದ್ರೆ ಹಿಂದುಳಿದ ರಾಷ್ಟ್ರ ಆಗ್ಬಿಟ್ಟಾತು ಅನ್ನುವಂತಹ ಭಯ ವಿದ್ಯಾವಂತರಲ್ಲಿ ಕಾಡ್ತಾ ಇದೆ. ಎಸ್, ಅದೇನೇ ಇರಲಿ, 1971 ಹೆಂಗೆ ಸಿದ್ಧತೆ ನಡೆದಿತ್ತೋ ಅದೇ ತರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆಗೆ ಯುದ್ಧದ ಕಾರ್ಮೋಡ ದಟ್ಟವಾದ ಹೊತ್ತಿನಲ್ಲೇ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಹರಿಯಾಣದಲ್ಲಿ ಈ ಒಂದು ಅಣುಕನ್ನ ಇಟ್ಟುಕೊಂಡಿದ್ದಾರೆ. 1999 ಏನ್ ಕಾರ್ಗಿಲ್ ಯುದ್ಧ ನಡೀತಲ್ಲ, ಆ ತರ ಇಲ್ಲ. ವೈಮಾನಿಕ ದಾಳಿಯ ಸಾಧ್ಯತೆಯ ಬಗ್ಗೆ ಮುನ್ನೆಚ್ಚರಿಕೆ ಸೈರನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ನಾಗರಿಕರು ತಕ್ಷಣವೇ ಸುರಕ್ಷಿತರಾಗಲು ಹೇಗೆ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ರಾತ್ರಿ ಹೊತ್ತು ಅಗತ್ಯ ಸಂದರ್ಭಗಳಲ್ಲಿ ಕರೆಂಟ್ ತೆಗೆಯುವುದು. ರಾತ್ರಿ ಹೊತ್ತಲ್ಲಿ ಪಾಕಿಸ್ತಾನ ಕ್ಷಿಪಣಿ ಅಥವಾ ವೈಮಾನಿಕ ದಾಳಿ ನಡೆಸುವ ಸುಳಿವು ಸಿಕ್ಕರೆ ಆಗ ಅಂತಹ ನಗರ ಅಥವಾ ಸ್ಥಳಗಳಲ್ಲಿ ವಿದ್ಯುತ್ ತೆಗೆಯಲಾಗುವುದು. ಇಡೀ ನಗರವೇ ಅಥವಾ ಸ್ಥಳವೇ ಕತ್ತಲಾಗುವ ಮೂಲಕ ದೇಶದ ಅತ್ಯಂತ ಮಹತ್ವದ ಸ್ಥಳಗಳನ್ನ ವೈರಿಗಳ ಕಣ್ಣಿನಲ್ಲಿ ಅಡಗಿಸಿಡು. ಅಣೆಕಟ್ಟುಗಳು, ಜಲಾಶಯಗಳು, ಸೇನಾ ನೆಲೆಗಳು ಇವೆಲ್ಲವೂ ಕೂಡ ಪ್ರಮುಖವಾಗಿರುತ್ತೆ. ಪಾಕಿಸ್ತಾನದ ವೈಮಾನಿಕ ಅಥವಾ ಕ್ಷಿಪಣಿ ದಾಳಿಯಿಂದ ಸುರಕ್ಷಿಸುವಂತೆ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ಎಸ್, ಯುದ್ಧದ ಸಂದರ್ಭದಲ್ಲಿ ನಾಗರಿಕರು, ಜಾನುವಾರುಗಳು ಏನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡುವಂತೆ. ಪಾಕಿಸ್ತಾನದ ದಾಳಿಯ ಟಾರ್ಗೆಟ್ ನಿಂದ ಆ ಒಂದು ಊರುಗಳನ್ನ ಹಿಂಗೆ ರಕ್ಷಣೆ ಮಾಡುವಂಥದ್ದು ಅಂತ ನೋಡುವುದು. ದೇಶದ ಅತ್ಯಂತ ಮಹತ್ವದ ಸ್ಥಳಗಳನ್ನ ವೈರಿಗಳ ಕಣ್ಣಿಗೆ ಕಾಣದಂತೆ ಮುಚ್ಚಿಡೋದು. ಅಣೆಕಟ್ಟುಗಳು, ಜಲಾಶಯಗಳು, ಸೇನಾ ನೆಲೆಗಳು, ಪ್ರಮುಖ ಸರ್ಕಾರಿ ಸಂಸ್ಥೆಗಳನ್ನ ಸುರಕ್ಷಿತವಾಗಿರಿಸೋದು. ಪಾಕಿಸ್ತಾನದ ವೈಮಾನಿಕ ಅಥವಾ ಕ್ಷಿಪಣಿ ದಾಳಿಯಿಂದ ಸುರಕ್ಷತೆ ಹೆಂಗೆ ಪಡೆಯೋದು ಅನ್ನೋದ್ರ ಬಗ್ಗೆ ತರಬೇತಿಯನ್ನ ನೀಡಲಾಗುತ್ತೆ. ಯುದ್ಧದ ಸಂದರ್ಭದಲ್ಲಿ ನಾಗರಿಕರು, ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವುದು. ಎನ್ಸಿಸಿ, ಎನ್ಎಸ್ಎಸ್, ನೆಹರು ಯುವ ಕೇಂದ್ರದ ಸದಸ್ಯರುಗಳಿಗೆ ತರಬೇತಿ ನೀಡುವುದು. ನಾಗರಿಕ ರಕ್ಷಣೆ ಮತ್ತು ಪರಿಹಾರ ಕ್ರಮಗಳ ಸಂಬಂಧ ನೆರವು ನೀಡುವುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ 3 ದಿನ ದೇಶದಲ್ಲಿ ಆ ಒಂದು ಯುದ್ಧದ ಸೈರನ್ ಏನು ಮೊಳಗ್ತಾ ಇದೆಯಲ್ಲ, ಆ ಒಂದು ಸೈರನ್ ಮೊಳಗಬೇಕಾದ್ರೆ ಯಾವೆಲ್ಲ ಕೆಲಸಗಳು ಆಗುತ್ತೆ, ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್. ಏನು ಅಂತಂದ್ರೆ, ಯುದ್ಧ ನಡೆಯುತ್ತೆ ಆಗ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ವೈಮಾನಿಕ ದಾಳಿಯ ಸಾಧ್ಯತೆಯ ಬಗ್ಗೆ ಮುನ್ನೆಚ್ಚರಿಕೆ ಸೈರನ್ ನೀಡಲಾಗಿದೆ. ವೈಮಾನಿಕ ದಾಳಿಯನ್ನ ಮುನ್ನೆಚ್ಚರಿಕೆ ಸೈರನ್ ಮೊಳಗಿದ್ರೆ, ಅಂದ್ರೆ ಈಗ ವೈಮಾನಿಕ ದಾಳಿ ಏನಾದ್ರೂ ನಡೀತಿದೆ ಅಂತಂದ್ರೆ ಅದಕ್ಕೆ ಒಂದು ಸೈರನ್ ಕೊಡೋದು. ಆ ಒಂದು ಸೈರನ್ ಮೊಳಗಿದ್ರೆ ನಾಗರಿಕರು ತಕ್ಷಣವಾಗಿ ಸುರಕ್ಷಿತ ಕ್ರಮಗಳನ್ನ ಹೆಂಗೆ ಪಾಲನೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಹೇಳಿಕೊಡೋದೇ ಅಣುಕು.
ರಾತ್ರಿ ಹೊತ್ತು ಅಗತ್ಯ ಸಂದರ್ಭದಲ್ಲಿ ಏನಾದರೂ ಕರೆಂಟ್ ಹೋಯ್ತು ಅಂತಂದ್ರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕರೆಂಟ್ ಯಾಕೆ ತೆಗಿತಾರೆ ಅಂತಂದ್ರೆ ರಾತ್ರಿ ಹೊತ್ತಿನಲ್ಲಿ ಪಾಕಿಸ್ತಾನದ ಕ್ಷಿಪಣಿ ಅಥವಾ ವೈಮಾನಿಕ ದಾಳಿ ನಡೆಯುತ್ತೆ ಅನ್ನುವಂತಹ ಸುಳಿವೇನಾದ್ರು ಸಿಕ್ಬಿಟ್ರೆ ಆಗ ಅಂತಹ ನಗರಗಳು ಹಾಗೂ ಅಂತಹ ಸ್ಥಳಗಳನ್ನ ಅಲ್ಲಿ ವಿದ್ಯುತ್ತನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಶತ್ರುಗಳ ದೃಷ್ಟಿಯನ್ನ ಬದಲು ಮಾಡೋಕೆ ಆ ಕೆಲಸವನ್ನ ಮಾಡ್ತಾರೆ. ಇಡೀ ನಗರವೇ ಅಥವಾ ಸ್ಥಳವೇ ಕತ್ತಲಾಗುವ ಮೂಲಕ ಪಾಕಿಸ್ತಾನದ ದಾಳಿಯ ಟಾರ್ಗೆಟ್ನಿಂದ ಆ ಒಂದು ಊರನ್ನ ರಕ್ಷಣೆ ಮಾಡುವಂತಹ ನಿಟ್ಟನ್ನ ಆ ಕೆಲಸವನ್ನ ಮಾಡಲಾಗತ್ತೆ ಅನ್ನುವಂಥದ್ದು. ದೇಶದ ಅತ್ಯಂತ ಮಹತ್ವದ ಸ್ಥಳಗಳನ್ನ ಹುಡುಕ್ತಾರೆ ವೈರಿಗಳು. ಒಂದು ದೇಶವನ್ನ ಹಾಳು ಮಾಡಬೇಕು ಅಂತಂದ್ರೆ ಅಲ್ಲಿರುವಂತಹ ಪ್ರಮುಖ ಸ್ಥಳಗಳನ್ನೇ ಹುಡುಕ್ತಾರೆ, ಪ್ರಮುಖ ಕಟ್ಟಡಗಳನ್ನೇ ಹುಡುಕ್ತಾರೆ, ಪ್ರಮುಖ ಜಲಾಶಯಗಳನ್ನೇ ಹುಡುಕ್ತಾರೆ, ಅದನ್ನೇ ಟಾರ್ಗೆಟ್ ಮಾಡ್ತಾರೆ. ನಾ ಆಗ್ಲೇ ಹೇಳ್ತಿದ್ದೆ, ಏನ್ ಹೇಳ್ತಾ ಇದ್ದೆ, ವಿದ್ಯಾವಂತ ಸಮಾಜ ಯಾವತ್ತು ಯುದ್ಧ ಬೇಕು ಅನ್ನಲ್ಲ ಅಂತ. ಹಾಗೆ ಯಾಕೆ ಯುದ್ಧ ಬೇಕು ಅನ್ನಲ್ಲ ಅಂತಂದ್ರೆ ದೇಶ ಒಂದಿಷ್ಟು ವರ್ಷಗಳ ಕಾಲ ಹಿಂದೆ ಹೋಗ್ಬಿಡುತ್ತೆ. ನಾವು ಪ್ರಗತಿ ಹೊಂದ್ಕೋತ ಬರ್ತಾ ಇದ್ದೀವಿ, ಭಾರತ ಆಗಿರ್ಬೋದು, ಬೇರೆ ರಾಷ್ಟ್ರಗಳಾಗಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ದೇಶದ ಅತ್ಯಂತ ಮಹತ್ವದ ಸ್ಥಳಗಳನ್ನ ವೈರಿಗಳ ಕಣ್ಣಿಗೆ ಕಾಣದಂತೆ ಮುಚ್ಚಿಡೋದು, ಆಣೆಕಟ್ಟಾಗಿರಬಹುದು, ಜಲಾಶಯ ಆಗಿರಬಹುದು, ಸೇನಾ ನೆಲೆಗಳಾಗಿರಬಹುದು, ಪ್ರಮುಖ ಸರ್ಕಾರಿ ಸಂಸ್ಥೆಗಳಾಗಿರ್ಬಹುದು, ಇವೆಲ್ಲವನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನ ಈ ಒಂದು ಅಣುಕಿನಲ್ಲಿ ಹೇಳ್ಕೊಡ್ತಾರೆ. ಪಾಕಿಸ್ತಾನದ ವೈಮಾನಿಕ ಅಥವಾ ಕ್ಷಿಪಣಿ ದಾಳಿಯಿಂದ ಸುರಕ್ಷಿತ ಮಾಡೋದು ಹೇಗೆ, ಸುರಕ್ಷಿಸುವ ತರಬೇತಿಗಳನ್ನ ನೀಡಲಾಗುತ್ತೆ. ಯುದ್ಧದ ಸಂದರ್ಭದಲ್ಲಿ ನಾಗರಿಕರು ಜಾನುವಾರುಗಳನ್ನ ಹೆಂಗೆ ಸುರಕ್ಷಾ ಮಾಡಬೇಕು, ಹೆಂಗೆ ರಕ್ಷಣೆ ಕೊಡಬೇಕು, ಅವರಿಗೆ ಯಾವ ಸ್ಥಳದಲ್ಲಿ ಅವರನ್ನ ಇಡಬೇಕು, ಹೇಗೆ ಅವರನ್ನ ಬಚಾವ್ ಮಾಡಬೇಕು. ಯಾಕಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗಕೂಡ್ದು ಯುದ್ಧದಲ್ಲಿ. ಆ ಒಂದು ಕಾರಣಕ್ಕೆ ಅದರ ವಿಚಾರವಾಗಿ ಹೇಳ್ಕೊಡ್ತಾರೆ. NCC NSS ನೆಹರು ಯುವ ಕೇಂದ್ರದ ಸದಸ್ಯರುಗಳಿಗೆ ತರಬೇತಿಯನ್ನು ಕೂಡ ನೀಡ್ತಾರೆ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಶಿವಯೋಗಿ ನಿವೃತ್ತ ಲ್ಯಾನ್ಸ್ ಸುಬೇದಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ಯುದ್ಧ, ಭಾರತ ಹಾಗೂ ಪಾಕಿಸ್ತಾನದ ಯುದ್ಧ ತರಬೇತಿ ಅಣುಕು ಶುರುವಾಗ್ತಾ ಇದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಪಾಕಿಸ್ತಾನ ಇಂಡಿಯಾ ಇದಾದ್ರೆ ಅದು ಒಂದು ಶುಭ ಸೂಚಕ ಅಂತ ನಾನು ಹೇಳ್ತಾ ಇಲ್ಲ. ಅದು ಫಸ್ಟ್ ಸ್ಟೆಪ್ ಅವರು ಈ ಕೃತ್ಯವನ್ನು ಮಾಡಬಹುದಾಗಿತ್ತು ಅವರೆಲ್ಲ. ಈ ಕೃತ್ಯವನ್ನು ಮಾಡಿ ಅದು ಇಂಡಿಯಾಕ್ಕೆ ಚಾಲೆಂಜ್ ಮಾಡಿದ್ದಾರೆ ಅವರು. ಅಮಾಯಕರ ಮೇಲೆ ಯಾವುದೇ ಪರಿಸ್ಥಿತಿಯಾಗ ಅವರು ಅಟ್ಯಾಕ್ ಮಾಡಬೇಕಾಗಿತ್ತು. ಅದು ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ಬಂದ್ರೆ ಅದು ಈ ಭಾರತ ಸೇನೆ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಪರಿಸ್ಥಿತಿ ಅವ್ರಿಗೆ ಕೊಟ್ಟು ಅವ್ರಿಗೆ ನಾವು ಇಂಡಿಯಾ ಏನನ್ನೋದು ಅವ್ರಿಗೆ ತೋರಿಸ್ತಿರ್ತೀವಿ. ಈ ಅಮಾಯಕರು ಅವ್ನಾಗ ಅಟ್ಯಾಕ್ ಮಾಡಿದ್ದು ಬಹಳ ಅಂತ ನಾ ಹೇಳ್ತೀನಿ. ಅಲ್ಲ ಸರ್, ನಿಮ್ ಪ್ರಕಾರ ಯುದ್ಧ ನಡೆಯುತ್ತೆ ಅಂತ ಅನ್ನಿಸ್ತಿದ್ಯಾ ಅಂತ? ಹಿಂಸೆಕರ ಸಮಯ ಬಂದ್ರೆ ಆಗುತ್ತೆ ಮೇಡಮ್. ಆ ಸಮಯ ಬಂದಿದ್ಯಾ? ಸಮಯ ಬಂದಿದೆ ಅಂತ ತಿಳ್ಕೊಬೋದು ಮೇಡಮ್. ಇವಾಗಲವರು ಆ ದೇಶದಲ್ಲಿ ಒಂದು ಪಾಲನೆ ಪೋಷಣೆ ಮಾಡಿ ಇಂಡಿಯಾಕ್ಕೆ ಸವಾಲು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಈಗ ಆ ದಿನ ತುಂಬಿ ಬಂದಿದೆ ಅಂತ ಹೇಳ್ಬೋದು ಅವ್ರಿಗೆ. ಇನ್ನೊಂದೇನು ಅಂತಂದ್ರೆ, ಯುದ್ಧ ನಡೆದ್ರೆ ಭಾರತ ಕೂಡ ಸ್ಟ್ರಾಂಗ್ ಇದೆ, ಹಂಗೆ ಪಾಕಿಸ್ತಾನ ಕೂಡ ಸ್ಟ್ರಾಂಗ್ ಇದೆ. ಪಾಕಿಸ್ತಾನ ಇಂಡಿಯಾ ಮುಖಾಬಲ ಮಾಡಕ್ ಆಗಲ್ಲ ಮೇಡಮ್, ಸಾಧ್ಯನೇ ಇಲ್ಲ. ಯಾವ್ದು ಸ್ಥಳ ಸೇನೆ ಇರ್ಬೋದು, ವಾಯು ಸೇನೆ ಇರ್ಬೋದು, ಜಲ ಸೇನೆ ಇರ್ಬೋದು, ಈ ಮೂರು ಸೇನೆ ನಮ್ಗೆ ಸಪೋರ್ಟ್ ಇಷ್ಟು ಗಟ್ಟಿಯಾಗಿದೆ ಮೇಡಮ್. ಈ ಮೂರು ಸೇನೆ ಅಟ್ಯಾಕ್ ಮಾಡಿ ಒಂದು 4 ದಿನ ಇಂಡಿಯಾ ಮುಖಾಬಲ ಮಾಡಕ್ ಆಗಲ್ಲ. ಅಂದ್ರೆ ನಿಮ್ ಪ್ರಕಾರ ಯುದ್ಧ ನಡೆಯುತ್ತೆ? ನಡಿಬಹುದು ಮೇಡಮ್. ಯಾಕಾಗಿ ನಡಿಬಹುದು ಸರ್? ಯಾಕೆ ನಡಿಬಹುದು? ಅಮಾಯಕರ ಮೇಲೆ ಅವರು ಯಾವ ಕಾರಣಕ್ಕಾಗಿದ್ದು ಮಾಡುದು, ಧರ್ಮ ಟಾರ್ಗೆಟ್ ಮಾಡ್ಕೊಂಡು ಇದು ಅಮಾಯಕರನ್ನ ಕೊಲೆ ಮಾಡಿದ್ರು. ಧರ್ಮ ಟಾರ್ಗೆಟ್ ಯಾಕೆ ಮಾಡಿದ್ರು ಮೇಡಮ್? ಅವರು ಅಟ್ಯಾಕ್ ಮಾಡಿದ್ರು, ಸೈನಿಕರ ಮೇಲೆ ಯಾಕೆ ಅಟ್ಯಾಕ್ ಮಾಡಬಹುದಾಗಿತ್ತು? ಅವರು ಅಟ್ಯಾಕ್ ಅವ್ರು ಗೊತ್ತು ಮೇಡಮ್, ಅಮಾಯಕರ ಮೇಲೆ ಇದು ಮಾಡಿದವರು ಯಾವ್ದು ರೂಪನೇ ಬರಲ್ಲ ಅಂತ ಹೇಳಿ.
ಸೇನರ್ ಮೇಲೆ ಮಾಡಿದ್ರೆ ಎಲ್ಲ ಮದ್ದು ಎಲ್ಲ ಸಪೋರ್ಟ್ ಇತ್ತವ್ರಿಗೆ ಎಲ್ಲ ಅಟ್ಯಾಕ್ ಮಾಡಿರೋರು ನಾವು ಅಂತ ಅವ್ರಿಗೆ ಗೊತ್ತಿತ್ತು. ಪಾಕಿಸ್ತಾನ ಹೇಳಿದೆ ಅಲ್ಲ ಸರ್, ನಾ ಅಣ್ವಸ್ತ್ರಗಳನ್ನ ಭಾರತಕ್ಕೆ ಅಂತಾನೆ ಇಟ್ಕೊಂಡಿದ್ದೀವಿ ಅಂತ. ಮೇಡಮ್ ನಮ್ ಕಡೆ ಇರೋದಿಲ್ಲ ಪಟಾಕಿಗಳು, ಈಗ ನಮ್ ಕಡೆ ಎಲ್ಲ ಇದೆ ಅಲ್ಲ, ನಮ್ ಕಡೆ ಅಣ್ವಸ್ತ್ರ ಇದೆ, ಅನುಬಾಂಬ್ ಇದೆ, ಮಿಸೈಲ್ಸ್ ಇರುವು, ನಮ್ ಕಡೆ ಇರೋದೆಲ್ಲ ಪಟಾಕಿಗಳು. ಸಮಯ ಬಂದು ನಾವು ಅದ್ರ ಪ್ರತ್ಯುತ್ತರ ಕೊಡ್ತೀವಿ ಮೇಡಮ್, ನಾವು ಸುಮ್ಮನೆ ಕುಂದ್ರಲ್ಲ. ಯುದ್ಧ ನಡೆದ್ರೆ ಆರ್ಥಿಕವಾಗಿ ನಾವು ಒಂದು 10 ವರ್ಷ 15 ವರ್ಷ ಹಿಂದುಳಿದು ಬಿಡ್ತೀವಿ ಸರ್. ಎಷ್ಟೋ ಕಟ್ಟಡಗಳ ಧ್ವಂಸ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆಯೊಳಗೆ ಇರ್ತೀವಿ ಮೇಡಮ್, ಮತ್ತೊಂದು ಮನೆಯವ್ರ ಬಂದು ನಮ್ಗೆ ಹೊಡೆದ್ರಪ್ಪ, ಹೊಡೆದ್ರೆ ನಾವು ಸುಮ್ಮನೆ ಇರಕ್ಕಾಗತ್ತ ಮೇಡಮ್? ಅಪೋಸಿಟ್ ನಾವು ಮಾಡ್ಲೇಬೇಕಲ್ಲ, ಸಪೋರ್ಟ್ ಕೊಡ್ಲೇಬೇಕಲ್ಲ. ಒಂದು ಕಡೆ ಹೊಡೆಸ್ಕೋಬಹುದು ಮನುಷ್ಯ, ಇನ್ನೊಂದು ಕಡೆ ಹೊಡಿಬಹುದು, ಸುಮ್ಮನೆ ಇರಕ್ಕಾಗತ್ತಾ? ಮರಳಿ ಹೊಡೆಯಬೇಕಲ್ಲ ಮೇಡಮ್. ಈಗ ನಾವು ಹೊಡಿಲಕ್ಕ ನಾವು ಈ ಹೇಡಿಗಳ ಅನ್ಸ್ಕೊಂಡು ಅವ್ರ ಕಡೆ ನಮ್ಮನ್ನ ಕೆಣಕಿದ್ದಾರೆ, ಆ ಒಂದು ಕಾರಣಕ್ಕೆ ಯುದ್ಧ ಬೇಕು ಅಂತಾನ? ಯಾರು ಮೇಡಮ್ ಯಾರು ಕೇಳ್ತಾ ಯುದ್ಧ ಬೇಕಂತೇಳಿ? ಅಲ್ಲ, ನಮ್ಮನ್ನ ಕೆಣಕಿದ್ದಾರೆ, ಆ ಒಂದು ಕಾರಣಕ್ಕೆ ಯುದ್ಧ ಬೇಕು ಅಂತಾನ? ನಮ್ಗೆ ಮಲ್ಕೊಂಡು ಶಿವನ ಎಬ್ಸಿದಾರೆ ಅಂತ ಹೇಳಿದ್ರೆ ಶಿವ ಎದ್ದ ಮೇಲೆ ಸುಮ್ಮನೆ ಬಿಡುತ್ತೆ ಮೇಡಮ್ ಅದು? ನಾವು ಸುಮ್ಮನೆ ಇದ್ವಾ? ನಾವೇನು ಹೋಗಿದ್ವಿ ಅವ್ರ ಯುದ್ಧ ಮಾಡ್ತೀವಿ ಅಂತೇಳಿ? ನಾವಾಗ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ವಾ? ನಾವು ಅವ್ರಿಗೆ ನುಕ್ಸಾನ್ ಮಾಡಿದ್ವಾ? ಅವ್ರ ಮನೆ ಮೇಲೆ ನಾವು ಕಿತ್ಕೊಂಡ್ಬಂದಿದ್ವಿ ಹೋಗಿ? ನಮ್ ಮನೆಯೊಳಗೆ ಬಂದು ನಮ್ಗೆ ತೊಂದರೆ ಮಾಡಿದ್ರಿಂದ ನಾವು ಸುಮ್ಮನೆ ಇರಕ್ ಆಗಲ್ಲ ಮೇಡಮ್. ಅದು ಪ್ರತ್ಯುತ್ತರ ಕೊಡ್ಲೇಬೇಕು, ಕೊಡುತ್ತೇವೆ. ಯುದ್ಧ ಅಂತ ಬಂದ್ರೆ ಅದೆಷ್ಟೋ ಸಾವು ನೋವುಗಳಾಗುತ್ತೆ, ಎರಡೂ ದೇಶಕ್ಕೂ ನಷ್ಟನೇ. ಇದು ನಷ್ಟ ಆಗುತ್ತೆ ಮೇಡಮ್, ನಷ್ಟ ಆಗುತ್ತೆ. ಬಟ್ ನಮ್ಗಿಂತ ಜಾಸ್ತಿ ಅವ್ರಿಗೆ ನಷ್ಟ ಆಗುತ್ತೆ ಅಂತ ಇದು ನಾವು ಖಂಡಿತವಾಗಿ 100% ಆಗಿ ಹೇಳ್ಬಲ್ಲೆ ಮೇಡಮ್. 10% ಅವ್ರಿಗೆ 20-30% ಆಗ್ಲೇಬೇಕು, ಮಾಡತ್ತೀವಿ. ಹಂಗಾದ್ರೆ ಯುದ್ಧವನ್ನ ಭಾರತ ಅಥವಾ ಪಾಕಿಸ್ತಾನ ಎದುರಿಸಲೇಬೇಕು ಮೇಡಮ್. ಸಮಯ ಸಂದರ್ಭವನ್ನು ನಾವು ಪ್ರತ್ಯುತ್ತರ ಕೊಡ್ತೀವಿ ಮೇಡಮ್. ಒಂದು ವೇಳೆ ಯುದ್ಧ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತೆ ಸರ್? ಯಾಕಂತಂದ್ರೆ ನಾ ಅವಾಗ್ಲೇ ಹೇಳ್ದಾಗೆ ಅಂಕಿಅಂಶಗಳನ್ನು ಖಂಡಿತವಾಗಿ ಹೇಳಕ್ ಆಗಲ್ಲ ಮೇಡಮ್. ಅಲ್ಲ, ಸೈನಿಕರೆಲ್ಲ ಮಾನಸಿಕವಾಗಿ ರೆಡಿ ಆಗಿದ್ದಾರೆ? 100% ಮೇಡಮ್ ಮಾನಸಿಕವಾಗಿ ರೆಡಿ ಇದಾರೆ. ಮಾನಸಿಕ ಒಂದೇ ಅಲ್ಲ ಮೇಡಮ್, ಅವ್ರ ಮನೆಯವ್ರ ಸಪೋರ್ಟ್ ಇದೆ, ಮಾನಸಿಕವಾಗಿದ್ರೆ, ದೈಹಿಕವಾಗಿದ್ದಾರೆ, ಎಲ್ಲದರಿಗೆ ತಯಾರಾಗಿದೆ ಮೇಡಮ್. ಓಕೆ, ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಆರ್ಮಿಗೆ ಫುಲ್ ಸಪೋರ್ಟ್ ಕೊಟ್ಟಿದೆ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳ್ತಿದೆ. ಕಟ್ಟಿಟ್ಟ ಹುಲಿನ ಬಿಟ್ಟಿದ್ದಾರೆ ಮೇಡಮ್ ಅವರು. ಸರ್ಕಾರ ಕಟ್ಟಿಟ್ಟು ಹುಲಿನ ಬಿಟ್ಟಿದ್ದಾರೆ. ಇವಾಗ ಎಲ್ಲ ನಿಮ್ಗೆ ಆಹಾರ ಸಿಗುತ್ತಲ್ಲ ಅದೆಲ್ಲ ಹರ್ಕೊಂಡು ತಿನ್ಬಿಡಿ ಅಂತ ಹೇಳಿದಾರೆ ಮೇಡಮ್ ಇವಾಗ. ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸೈನಿಕರು ರೆಡಿ ಇದ್ದಾರೆ. ಯಾವುದೋ ಪರಿಸ್ಥಿತಿ ಬರ್ಲಿ, ಯಾವುದೋ ತನಿಖೆ ಬರ್ಲಿ, ಬಾಯಿ ಏರ್ ಬರ್ಲಿ, ಜಲದಿಂದ ಬರ್ಲಿ, ವಾಯುದಿಂದ ಬರ್ಲಿ, ನೆಲದಿಂದ ಬರ್ಲಿ, ನಮ್ 3 ಸೇನೆಗಳು ಏಕದಮ್ ಸದೃಢವಾಗಿ ಸುಸಜ್ಜಿತವಾಗಿ ತಯಾರಿದೆ ಮೇಡಮ್. ಹಿಸ್ಟ್ರಿನ ನೋಡಿದ್ರೆ ಪಾಕಿಸ್ತಾನದ ಜೊತೆ ಯುದ್ಧ 3 ಸಲ ಆಗಿದೆ. ಈಗ 4ನೇ ಸಲಕ್ಕೆ ಪಾಕಿಸ್ತಾನ ಅಂತ್ಯಗೊಳ್ಳುತ್ತಾ ಅಂತ ಮೇಡಮ್? ಅದಕ್ಕೆ ಗೊತ್ತೇ ಇಲ್ಲ ಮೇಡಮ್. ಮತ್ತೆ ನರಿ ಬುದ್ಧಿ ಬರ್ತಾ ಇರ್ತದೆ. ಯುದ್ಧ ಆದ್ರೆ ನಾವು ಸೋಲ್ತೇವೆ ಗೊತ್ತಿದ್ದು ಮತ್ತೆ ಮಾಡುತ್ತೆ ಮೇಡಮ್. ಅದು ಗೊತ್ತಿದೆ, ಅದಕ್ಕೆ ಹಿಂದೆ ಮುಖಬಲ ಮಾಡಕ್ ಆಗಲ್ಲ ನಮ್ಗೆ ಅಂತೇಳಿ. ಇವಾಗ ಅಷ್ಟು ಗೊತ್ತಿದ್ದು ಅವ್ರ ಕಡೆ ಇವ್ರ ಕಡೆ ಸಪೋರ್ಟ್ ಹೋಗುತ್ತದೆ, ನಮ್ ಉಳಿಸ್ರಿ ಅಂತೇಳಿ. ಈಗ ಇಂಡಿಯಾ ಪಕ್ಕಕ್ಕೆ ಇರುವಂತಹ ರಾಷ್ಟ್ರಗಳೆಲ್ಲವೂ ಕೂಡ ಇಂಡಿಯಾ ಜೊತೆ ವೈರತ್ವವನ್ನ ಒಂದಲ್ಲ ಒಂದು ಕಾರಣಕ್ಕೆ ಹೊಂದಿದೆ. ಈಗ ಪಾಕಿಸ್ತಾನ ಯುದ್ಧವನ್ನ ಘೋಷಣೆ ಮಾಡಿದ್ರೆ ಅಥವಾ ಪಾಕಿಸ್ತಾನದ ಜೊತೆ ಭಾರತ ಯುದ್ಧಕ್ಕಿಳಿದ್ರೆ ಭಾರತದ ಅಕ್ಕಪಕ್ಕದಲ್ಲಿರುವಂತಹ ಚಿಕ್ಕ ಪುಟ್ಟ ರಾಷ್ಟ್ರಗಳೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವುದೇ ಸೇನೆ ಇರಬಹುದು, ಈ ಕಡೆ ಬಾಂಗ್ಲಾದೇಶ ಇರಬಹುದು, ಈಗ ಪಾಕಿಸ್ತಾನ 3 ದೇಶ ಕೂಡ ಯುದ್ಧ ಮಾಡಕ್ ನಾವು ರೆಡಿ ಇದ್ದೀವಿ. ಯಾವುದೋ ಸಂದರ್ಭ ಬರ್ಲಿ, ಯಾವುದೋ ಸಮಯ ಬರ್ಲಿ, ಯಾವುದೇ ದೇಶ ಬರಲಿ, ನಮ್ ದೇಶಕ್ಕಾಗಿ ನಾವು ಬೇಕಾದ್ರ ಮೇಲೆ ತಯಾರಿದ್ದೇವೆ. ಓಕೆ, ಶಿವಯೋಗಿ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಶಿವಯೋಗಿ ಅವರು ಹೇಳಿದಾಗೆ ಪಾಕಿಸ್ತಾನದ ಜೊತೆಗೆ ನಾವು ಯುದ್ಧ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನಾಳೆಯಿಂದ 3 ದೇಶಗಳಲ್ಲಿ ಯುದ್ಧಕ್ಕೆ ಸಿದ್ಧತೆ. ಕೇಂದ್ರ ಗೃಹ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆ. 3 ದಿನ ನಡೆಯಲಿರುವಂತಹ ಯುದ್ಧ ಸಿದ್ಧತೆಯ ಬಗ್ಗೆ ಚರ್ಚೆ. 244 ಜಿಲ್ಲೆಗಳಲ್ಲಿ ನಡೆಯಲಿರುವಂತಹ ಯುದ್ಧ ಸಿದ್ಧತೆಯ ಅಣು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ
ರಾಷ್ಟ್ರೀಯ ವಿಪತ್ತು ಪರಿಹಾರ ಪಡೆ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಭಾಗ. ನಾಳೆಯಿಂದ 3 ದೇಶದಲ್ಲಿ ಯುದ್ಧಕ್ಕೆ ನಾಳೆಯಿಂದ 3 ದಿನ ಯುದ್ಧಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. 3 ದಿನ ನಡೆಯಲಿರುವಂತಹ ಯುದ್ಧ, ಅದಕ್ಕೆ ಸಿದ್ಧತೆಯ ಬಗ್ಗೆ ಚರ್ಚೆ ಕೂಡ ನಡೆಸಲಾಗ್ತಾ ಇದೆ. 244 ಜಿಲ್ಲೆಗಳಲ್ಲಿ ನಡೆಯಲಿದೆ ಈ ಒಂದು ಯುದ್ಧ ಸಿದ್ಧತೆಯ ಅಣುಕು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಹಂಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ಪಡೆ, ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಭಾಗ. ನಾಳೆಯಿಂದ 3 ದಿನ ಯುದ್ಧಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ಗೃಹ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ದೇಶದಲ್ಲಿ 3 ದಿನಗಳ ಕಾಲ ಈ ಒಂದು ಅಣುಕು ಏನಿದೆ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾರ್ಯಾರು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ಕೊಡ್ತಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಯುದ್ಧ ಮಾಡಬೇಕಾದ್ರೆ ಜನಸಾಮಾನ್ಯರನ್ನ ಹೇಗೆ ರಕ್ಷಣೆ ಮಾಡಬೇಕು, ಅಲ್ಲಿರುವಂತಹ ಸ್ಥಳೀಯರನ್ನ ಹೆಂಗೆ ರಕ್ಷಣೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಹೇಳ್ಕೊಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ನಡೆಸಲಾಗ್ತಾ ಇದೆ. 3 ಯುದ್ಧಗಳನ್ನ ಮಾಡಿದ್ದೇವೆ. ಭಾರತ ಹಾಗೂ ಪಾಕಿಸ್ತಾನ ಎರಡೂ ಕೂಡ, ಅವರಿಬ್ಬರ ನಡುವೆ 3 ಯುದ್ಧ ಆಗಿದೆ. ಈಗ 4ನೇ ಯುದ್ಧಕ್ಕೆ ತಯಾರಿಗಳು ನಡೀತಾ ಇದೆ. ಪಾಕಿಸ್ತಾನನು ಹೇಳ್ತಾ ಇದೆ, ಭಾರತ ಏನಾದ್ರೂ ಶಸ್ತ್ರ ಎತ್ಕೊಂಡು ಬಂತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ. ಕಾದ್ ನೋಡ್ಬೇಕು ಈಗ ಏನಾಗುತ್ತೆ ಅಂತ.